ಯಾವುದೋ ಒಂದು ತಗೊಳ್ರಿ. ಹೌದು ಟೋಕನ್ ಇದ್ದವ್ರಿಗೆ ಕೊಡ್ರಿ ಎಲ್ಲ ನೀಕ್ತಪ್ಪ ಭಾಗ್ಯ ಅಲ್ಲ ಎರಡೇನಾ ಒಂದು ಪೋಸ್ ಕೊಡಿ. ಥ್ಯಾಂಕ್ ಯು ಸರ್. ಕೊಡ್ತೀವಿ. ಬಹಳ ಡಿಟೇಲ್ವಾಗಿ ನಮ್ಮ ಇನ್ಸ್ಪೆಕ್ಟರ್ ಅವರು ಹೇಳಿದ್ದಾರೆ ಸೈಬರ್ ಕ್ರೈಮ್ ಬಗ್ಗೆ, ಟ್ರಾಫಿಕ್ ಬಗ್ಗೆ, NDPS ಬಗ್ಗೆ. ಟ್ರಾಫಿಕ್ ಒಂದು ನಾಳೆಯಿಂದ ನಾವು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಎಸ್ಪೆಷಲಿ ಹೆಲ್ಮೆಟ್ ಎನ್ಫೋರ್ಸ್ಮೆಂಟ್ ಕಡ್ಡಾಯವಾಗಿ ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಅರಿವಿ ಕಾರ್ಯಕ್ರಮ ಅವೇರ್ನೆಸ್ ಕಾರ್ಯಕ್ರಮ ಆಗಿದೆ, ನಿಮಗೆಲ್ಲ ಗೊತ್ತಿದೆ. ಈ ಪ್ರೋಗ್ರಾಮ್ ನಂತರ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಸೊ ದಯವಿಟ್ಟು ಹೆಲ್ಮೆಟ್ ಧರಿಸಿ. ನೀವೆಲ್ಲ ನಿಮ್ಮ ಕುಟುಂಬಕ್ಕೆ ಯಾರು ಬೇಜಾರಿದ್ದಾರೆ 18 ಫಸ್ಟ್ ಆಫ್ ಆಲ್ ಮೈನರ್ವರೆಗೆ ನೀವು 2 ವೀಲರ್ 4 ವೀಲರ್ ಡ್ರೈವ್ ಮಾಡ್ಲಿಕ್ಕೆ ಅವಕಾಶ ಕೊಡಬೇಡ. ಅವರು ನಿಮ್ದು ಜವಾಬ್ದಾರಿ ಇರುತ್ತೆ, ಗಾರ್ಜಿಯನ್ ಜವಾಬ್ದಾರಿ ಇರುತ್ತೆ, ನಿಮ್ಮ ಮೇಲೆ ಫೈನ್ ಆಗುತ್ತೆ. ಸೊ ಕಂಪಲ್ಸರಿ ವಿಯರ್ ಹೆಲ್ಮೆಟ್ and we will definitely enforce. And ನಾವೀಗ ನೆಕ್ಸ್ಟ್ ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಅಲ್ಲಿ KGF ಅಲ್ಲಿ ಕೂಡ ಮತ್ತೆ ಬಂಗಾರಪೇಟೆಯಲ್ಲಿ ಕೂಡ CCTV ಕ್ಯಾಮೆರಾ ANPR CCTV ಕ್ಯಾಮೆರಾ ಕೂಡ ಇನ್ಸ್ಟಾಲ್ ಮಾಡ್ತೀವಿ. ನೆಕ್ಸ್ಟ್ ಇದು 1 ತಿಂಗಳಲ್ಲಿ ಎಲ್ಲ ಕೆಲಸ ಕಂಪ್ಲೀಟ್ ಆಗುತ್ತೆ. ಅದಾಗಿಂದ ಯಾರು ನಾವು ನಮ್ಮ ಕಂಟ್ರೋಲ್ ರೂಮ್ ಇಂದ ಕೂತ್ಕೊಂಡು ಯಾರು ಹೆಲ್ಮೆಟ್ ಆಗಿಲ್ಲ ಅಥವಾ ಸೀಟ್ ಬೆಲ್ಟ್ ಆಗಿಲ್ಲ, ಅದು ಆಟೋಮೆಟಿಕ್ಲಿ ನಮ್ಗೆ ಇಮೇಜ್ ಕ್ಯಾಪ್ಚರ್ ಮಾಡಿ ನಿಮಗೆ ಆನ್ಲೈನ್ ಕಳಿಸ್ತೀವಿ. ಸೊ ನಿಮಗೆ ಯಾವುದೇ ನಮ್ಮ ಸಿಬ್ಬಂದಿಯಲ್ಲಿ ಇರಬೇಕು ಅವರೇ ಹಾಕ್ಬೇಕಿದ್ರೆ ಇಲ್ಲ, ನಮ್ದು ಕ್ಯಾಮೆರಾ ಇರುತ್ತೆ, ನೀವು ಹಾಕಿಲ್ಲ ಆಟೋಮೆಟಿಕ್ ಮತ್ತೆ ಫೈನ್ ಬರುತ್ತೆ. ನೀವು ಫೈನ್ ಪೇ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ನಮ್ಗೆ ಯಾವ್ದು ವೆಹಿಕಲ್ ಸಿಕ್ಕಿದ್ರೆ ನಿಮಗೆ ಮತ್ತೆ ಕೇಸ್ ಆಗುತ್ತೆ. ನೀವು ಬೇರೆ ಯಾರಿಗೆ ವೆಹಿಕಲ್ ಮಾರಾಟ ಮಾಡ್ಲಿಕ್ಕೆ ಅಥವಾ ಬೇರೆ ರಿಜಿಸ್ಟ್ರೇಷನ್ ತಗೊಂಡ್ರೆ ಅದು ಕೂಡ ಆಗಲ್ಲ. ಸೊ ದಯವಿಟ್ಟು ಟ್ರಾಫಿಕ್ ಕಾನೂನು ಪಾಲನೆ ಮಾಡಿ. ಎಷ್ಟು ಡಿಫಿಕಲ್ಟ್ ಇಲ್ಲ, ಇದು ನಿಮ್ಮೆಲ್ಲ ನಿಮ್ಮ ಕುಟುಂಬಕ್ಕೆ ರಕ್ಷಣೆಗೋಸ್ಕರ ಇದೆ. ಸೊ ಮತ್ತೊಂದು NDPS ಗಾಂಜಾ ಇರಲಿ ಬೇರೆ ಯಾವುದೇ ಡ್ರಗ್ಸ್ ಇರಲಿ ಅದ್ರ ಬಗ್ಗೆ ಬಹಳ ಕಠಿಣ ಕಾನೂನಿವೆ. ನಾವು ನಮ್ಮ ಇನ್ಸ್ಪೆಕ್ಟರ್ ಮಾರ್ಕಂಡೆ ಅವರು ನಿಮಗೆ ಡಿಟೇಲ್ ಆಗಿ ಹೇಳಿದ್ದಾರೆ. ಸೊ ಇದು KGF ಅಲ್ಲಿ ಇದು ಒಂದು ಸಮಸ್ಯೆ ಇದೆ. ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಬಹಳ ಕಷ್ಟಪಟ್ಟಿಂದ ಮಾಡ್ತಾ ಇದ್ದೀವಿ. ಅಲ್ಲಿ ನಿಮ್ಮೆಲ್ಲರೂ ಕೂಡ ಆಪರೇಷನ್ ಬೇಕಾಗುತ್ತೆ. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ನೀವು ಮಾಹಿತಿ ಕೊಡಿ. ನಾವು ನಿಮ್ದು ಮಾಹಿತಿ ಏನ್ ನೀವು ಯಾರು ಕೊಡ್ತಾರೆ ಅವ್ರದ್ದು ಇನ್ಫಾರ್ಮೇಶನ್ ಕಾನ್ಫಿಡೆನ್ಶಿಯಲ್ ಇರ್ತೀವಿ, ಯಾರಿಗೆ ಹೇಳಿಲ್ಲ. ಬೇರೆ ಬೇರೆ ರೀತಿಯಿಂದ ಮಾಹಿತಿ ಕೊಡ್ಬೋದು, ಫೋನ್ಗೆ ಕಾಲ್ ಮಾಡ್ಬೋದು, ಇಮೇಲ್ ಮಾಡ್ಬೋದು, QR ಕೋಡ್ ಇದೆ ಅಲ್ಲಿ ಮಾಹಿತಿ ಕೊಡ್ಬೋದು, ಅಥವಾ ನಮ್ಮ ಆಫೀಸ್ಗೆ ಕೂಡ ಬಂದು ಹೇಳ್ಬೋದು. ಸೊ ಇದು ನಮ್ದು ಜವಾಬ್ದಾರಿ ಇದೆ, ಅದಕ್ಕಿಂತ ಜಾಸ್ತಿ ನಿಮ್ದು ಕೂಡ ಜವಾಬ್ದಾರಿ ಇರುತ್ತೆ. ನಿಮ್ದು ಸೊಸೈಟಿ ನಾವು ಎಲ್ಲ ಇದ್ದೀವಿ, ಇಲ್ಲಿ 1-2 ವರ್ಷ ಇಲ್ಲಿ ಕೆಲಸ ಮಾಡ್ತೀವಿ, ಮತ್ತೆ ಬೇರೆ ಕಡೆ ಹೋಗ್ತೀವಿ. ನೀವೇನ ಹೇಳ್ತೀವಿ, ಇಟ್ಸ್ ಯೋರ್ ಪ್ಲೇಸ್, ನಿಮ್ಮ ಸಮಾಜ. ನಾವು ನಿಮ್ದು ಸರ್ವಿಸ್ ಮಾಡ್ಲಿಕ್ಕೆ ಬಂದಿದ್ದೀವಿ. ನಮ್ದು ಕಾನೂನು ಪ್ರಕಾರ ಸ್ವಲ್ಪ ಅಧಿಕಾರ ಕೊಟ್ಟಿದ್ದಾರೆ, ಅದು ನಾವು ಎನ್ಫೋರ್ಸ್ ಮಾಡ್ತೀವಿ. ಇದು ನಿಮ್ಮ ಸೊಸೈಟಿಗೆ ಹೇಗೆ ಮುಂದುವರಿಸ್ತೀವಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ, ಅದು ನಿಮ್ದು ಕೂಡ ಜವಾಬ್ದಾರಿ ಇರುತ್ತೆ. ಅದು ದಯವಿಟ್ಟು ಸಮಜಾಯಿಸಿ. ಯಾರು ಇದ್ದಾರೆ ಡ್ರಗ್ಸ್ ತಗೊಳ್ತಾ ಇದ್ದಾರೆ, ಮದ್ಯಪಾನ ಮಾಡ್ತಾರೆ, ಅವ್ರಿಗೆ ಸಮಜಾಯಿಸಿ ನಮ್ಗೆ ಮಾಹಿತಿ ಕೊಡಿ. ಯಾರು ಡ್ರಗ್ ಫ್ಯಾಕ್ಟರ್ ಇದ್ದಾರೆ, ಅವ್ರಿಗೆ ಯಾರು ಡ್ರಗ್ ಸಪ್ಲೈ ಮಾಡ್ತಾರೆ ಅವ್ರಿಗೆ ಮಾಹಿತಿ ಕೊಡಿ. ನಾವು ಕಠಿಣ ಕ್ರಮ ತಗೊಳ್ತೀವಿ. ಯಾರು ಹ್ಯಾಬಿಚುವಲ್ ಇದ್ದಾರೆ ಅವ್ರು ಗಣಿಕ ಮಾಡಿ ಎಲ್ಲ ಆಕ್ಷನ್ ತಗೊಳ್ತೀವಿ. ಯಾರು ಅಡಿಕ್ಟ್ ಆಗಿದ್ದಾರೆ ಅವ್ರಿಗೆ ನಾವು ಮೇನ್ ಸ್ಟ್ರೀಮ್ ನಾವು ನಾರ್ಮಲ್ ಲೈಫ್ ಅಲ್ಲಿ ಕೂಡ ಡಿ ಅಡಿಕ್ಷನ್ ಸೆಂಟರ್ಸ್ ಇದೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ, ಎಲ್ಲ ಅರೇಂಜ್ಮೆಂಟ್ ಇದೆ, ಅದು ಕೂಡ ನಾವು ಹೆಲ್ಪ್ ಮಾಡ್ತೀವಿ ನಿಮಗೆ. ಸೊ ಪ್ಲೀಸ್ ಕೋಆಪರೇಟ್ ಇನ್ ದಿಸ್. ದಯವಿಟ್ಟು ಕೈ ಜೋಡಿಸಿ ನಮಗೆ ಕೂಡ ಸಹಾಯ ಮಾಡಿ. ಮತ್ತೆ ಅದೇ ರೀತಿಯಿಂದ ಸೈಬರ್ ಕ್ರೈಮ್ ಬಗ್ಗೆ ಬಹಳ ಎಚ್ಚರಿಕೆಯಾಗಿ ಇರಬೇಕು. ನೀವೆಲ್ಲ ಈ ಲಾಸ್ಟ್ 10 ವರ್ಷದಿಂದ ನಮ್ದು ಕ್ರೈಮ್ ಪ್ಯಾಟರ್ನ್ ಹೆಚ್ಚಿ ಯಾವ ರೀತಿಯಿಂದ ಮುಂಚೆ ಕ್ರೈಮ್ ಆಗ್ತಾ ಇತ್ತು, ಈಗ ಒಂದು ಫೋನ್ ಇಂದ ಒಂದು ಕಂಪ್ಯೂಟರ್ ಇಂದ ಎಲ್ಲ ಕ್ರೈಮ್ ಆಗ್ತಾ ಇದೆ. ಸೊ ನೀವು ಕೂಡ ನಿಮ್ಗೆ ನಿಮ್ ನಾಲೆಜ್ ಅಪ್ಡೇಟ್ ಮಾಡಬೇಕು, ಅವೇರ್ನೆಸ್ ಇರಬೇಕು ನಿಮ್ಗೆ.
So 193 is the most important number. 1930. Suppose first ನಿಮಗೆ ಅವೇರ್ನೆಸ್ ಇರಬೇಕು. In case ಏನಾದರೂ ಇನ್ಸಿಡೆಂಟ್ ಸೈಬರ್ ಬ್ಯಾಂಕ್ ಜೊತೆ ಆದರೆ ಇಮಿಡಿಯೇಟ್ಲಿ 1930 ಗೆ ಫೋನ್ ಮಾಡಿ. ನಿಮ್ದು ಎಷ್ಟು ಮ್ಯಾಕ್ಸಿಮಮ್ ಹಣ ನಾವು ರಿಟರ್ನ್ ಮಾಡಿಕೊಳ್ಳೋದು ಅಮೌಂಟ್ ಫ್ರೀಜ್ ಆಗುತ್ತೆ. ಫ್ರೀಜ್ ಆಗೋದ್ರಿಂದ ನಿಮಗೆ ಪೂರ್ತಿ ಅಮೌಂಟ್ ಸಿಗುತ್ತೆ. ನಾಟ್ 100 ನಾವು ಸೈನಿಕ್ ಸ್ಟೇಷನ್ ಅಲ್ಲಿ ನಮಗೆ ರಿಕವರಿ ಯಾವ ಕೇಸಲ್ಲಿ ಆಗುತ್ತೆ ಯಾವ ಕೇಸಲ್ಲಿ ಇಮಿಡಿಯೇಟ್ಲಿ ನಮಗೆ ಕೊಡ್ತಾರೆ. ಕಂಪಲ್ಸರಿ ನೀವು ಇಮಿಡಿಯೇಟ್ಲಿ 1930 ಇನ್ಫಾರ್ಮೇಶನ್ ಕೊಡಿ. ಪೊಲೀಸ್ ಸ್ಟೇಷನ್ ಬರೆದ ಮುಂಚೆ ಕೊಡಿ 1930. ಆಟೋಮ್ಯಾಟಿಕ್ ನಮ್ಮದು ಎಲ್ಲ ಬ್ಯಾಂಕ್ ಜೊತೆ ನಮ್ದು ಅಗ್ರಿಮೆಂಟ್ ಇದೆ. ನೀವು ಮಾಹಿತಿ ಕೊಟ್ಟ ತಕ್ಷಣ ಅವ್ರ ಬ್ಯಾಂಕ್ ಇಂದ ಪೂರ್ತಿ ಅಮೌಂಟ್ ಫ್ರೀ ಆಗುತ್ತೆ. ಸೊ ನಿಮಗೆ ಅಮೌಂಟ್ ರಿಟರ್ನ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಸೊ ದೀಸ್ ಆರ್ 3 ಪಾಯಿಂಟ್ಸ್. ಮತ್ತೆ ಈಗ KGF ಜಿಲ್ಲೆಯಲ್ಲಿ ಪೊಲೀಸ್ ಜಿಲ್ಲೆಯಲ್ಲಿ ನಮ್ದು ರೌಡೀಸ್ ಬಗ್ಗೆ ಸ್ವಲ್ಪ ಸಮಸ್ಯೆ ಇವೆ. ಇದು ನಾವು ಪೂರ್ತಿ ರೂಟ್ ಇಂದ ತೆಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ವಿಲ್ ಕ್ಲಿಯರ್ ದಿಸ್ ರೌಡಿ ಮೆನೆಸ್. ಸೊ ಇವತ್ತು ಕೂಡ ಬೆಳಿಗ್ಗೆ ನಾವು ಆಕ್ಷನ್ ತಗೊಂಡಿದ್ದೀವಿ. ಯಾರು ಆಕ್ಟಿವ್ ರೌಡೀಸ್ 23 ಆಕ್ಟಿವ್ ರೌಡೀಸ್ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ. ಅವ್ರದ್ದು ಸರ್ಚ್ ಪ್ರೊಸೀಜರ್ ಮಾಡಿ ಅವ್ರ ಮೇಲೆ ಕೆಲವು ಇನ್ನು ಸ್ವಲ್ಪ ನಮ್ಗೆ ಇಲ್ಲಿಗಲ್ ಐಟಮ್ಸ್ ಕೂಡ ಸಿಕ್ಕಿದೆ. ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಬೇರೆ ಯಾರು ದಿಸ್ ಇಸ್ ನಾಟ್ ಲಿಮಿಟೆಡ್ ಟು 23. ಇನ್ನು ಸ್ವಲ್ಪ ರೌಡೀಸ್ ಇದ್ದಾರೆ, ಅವ್ರ ಮೇಲೆ ಕೂಡ ನೆಕ್ಸ್ಟ್ ನಾವು ಕ್ರಮ ತಗೊಳ್ತೀವಿ. ಅವ್ರದ್ದು ಬಿಹೇವಿಯರ್ ಸುಧಾರಣೆ ಆಗ್ಬೇಕು. ಸುಧಾರಣೆ ಆಗಲ್ಲ ನಾವು ಮತ್ತೆ ಆಕ್ಷನ್ ತಗೊಳ್ತೀವಿ. ಗಡಿಪಾರ್ ಗುಂಡಾಯ ಏನೇ ನಮ್ಗೆ ಕಾನೂನು ಪ್ರಕಾರ ಅಧಿಕಾರ ಇದೆ ಅವ್ರದ್ದು ಪೂರ್ತಿ ನಾವು ಚಲಾಯಿಸಿ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಇದು ನಿಮ್ಗೆ ಬೆದರಿಸಲಿಕ್ಕೆ ಇಲ್ಲ. ಯಾರು ರೌಡಿ ಇದ್ದಾರೆ, ರೌಡಿ ಇಲೀಗಲ್ ಚಟುವಟಿಕೆಯಲ್ಲಿ ಇದ್ದಾರೆ ಅವರ ಮೇಲೆ ನಾವು ಖಂಡಿತ ಕಠಿಣ ಕ್ರಮ ತಗೊಳ್ತೀವಿ. ಮತ್ತೆ ಯಾರು ರೌಡಿ ಸೀಟರ್ ಈಗ ಚೆನ್ನಾಗಿರ್ತಾರೆ, ಏನು ಯಾರಿಗೆ ತೊಂದರೆ ಕೊಡ್ತಾ ಇಲ್ಲ, ಎಲ್ಲ ಕಾನೂನು ರೀತಿಯಿಂದ ಇರ್ತಾರೆ, ಅವ್ರದ್ದು ರೌಡಿ ಸೀಟ್ ಕ್ಲೋಸ್ ಕೂಡ ಮಾಡ್ತೀವಿ. ಅದು ಕೂಡ ನಾವು ಲಿಸ್ಟ್ ಮೇಂಟೈನ್ ಮಾಡಿದೀವಿ. ರೌಡಿ ಸೀಟ್ ಕ್ಲೋಸರ್ ಕೂಡ ಮಾಡ್ತೀವಿ. ಬಟ್ ಯಾರು ಹೊಸ ಹುಡುಗರು ಸ್ವಲ್ಪ ರೌಡಿ ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ತಾರೆ ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ದಯವಿಟ್ಟು ನಿಮ್ಮ ಸೊಸೈಟಿಯಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಇದ್ದಾರೆ ರೌಡಿ ಎಲಿಮೆಂಟ್ಸ್ ಇದ್ದಾರೆ, ಈ ಜಗಳ ಮಾಡ್ತಾರೆ, ಏನಾದ್ರು ವೆಪನ್ ತಗೊಂಡು ಡೌನ್ ತಗೊಂಡು ಮಚ್ಚಿ ತಗೊಂಡು ತಿರುಗಾಡ್ತಾರೆ, ಏನಾದ್ರು ಯಾರು ಬ್ಯಾಕ್ ಕೊಡ್ತಾರೆ ನಮ್ಗೆ ಇಮಿಡಿಯೇಟ್ ಮಾಹಿತಿ ಕೊಡಿ. ವಿಲ್ ಟೇಕ್ ಆಕ್ಷನ್. ಸೊ ಅವ್ರಿಗೆ ಗಡಿಪಾರ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೇ ಹಾಕ್ತೀವಿ. ಸೊ ಬಾಕಿ ಎಲ್ಲ KGF ಜನ ಬಹಳ ಚೆನ್ನಾಗಿದ್ದಾರೆ, ಬಹಳ ಜನ ಇದ್ದಾರೆ ಇಲ್ಲಿ. ಜಸ್ಟ್ ಸ್ವಲ್ಪ ಜನಕ್ಕೋಸ್ಕರ ಕೊಟ್ಟು ಹೆಸರು ಹಾಳಾಗಿತ್ತು. ಬಟ್ ಇದು ಹೆಸರು ಚೇಂಜ್ ಆಗ್ಬೇಕು. KGF ಹೆಸರು ಸ್ವಲ್ಪ ಚೇಂಜ್ ಆಗ್ಬೇಕು. ಈಗ ಏನ್ ಪರ್ಸೆಪ್ಷನ್ ಇರುತ್ತೆ KGF ಎಲ್ಲ ರೌಡಿ ಇರ್ತಾರೆ ಆ ತರ ಇರಬಾರ್ದು. ಸೊ ನೀವು ಕೂಡ ಸ್ವಲ್ಪ ಸಹಯೋಗ ಮಾಡಿ ನಮ್ಗೆ. ನಮ್ಗೆ ಇಷ್ಟ ಆಗಲ್ಲ ನಾವು ರೌಡಿ ಯಾರು ರೌಡಿ ಮೇಲೆ ರೌಡಿ ಇದಾರ ನಾವು ತಗೊಳ್ಬೇಕಾಗತ್ತೆ. ಬಟ್ ಇಷ್ಟು ರೌಡಿ ಇದಾರೆ, ರೌಡಿ ಆಕ್ಟಿವಿಟಿ ಮಾಡ್ತಾರೆ, ಇಷ್ಟು ರೌಡಿ ಇದಾರೆ, ಅದು ನಮ್ಗೆ ಕೂಡ ಸರಿ ಆಗಲ್ಲ. ಬಟ್ ನಾವು ಕ್ರಮ ತಗೊಳ್ತೀವಿ. ಅಂಡ್ ಐ ಹೋಪ್ ನೆಕ್ಸ್ಟ್ ರೌಡಿ ಆಕ್ಟಿವಿಟಿ ಕಡಿಮೆ ಆಗತ್ತೆ. ನೀವು ಕೂಡ ನಮ್ಗೆ ಕಾಂಪಿಟೇಷನ್ ಕೊಡ್ತೀರಿ. ಅಂಡ್ ನಾವು ಯಾರು ಸರಿಯಾಗಿ ಬಿಹೇವ್ ಮಾಡಿದವರು ರೌಡಿ ಸೀಟ್ ಕ್ಲೋಸರ್ ಕೂಡ ಮಾಡ್ತಾ ಇದೀವಿ. ನೆಕ್ಸ್ಟ್ ಇದು ಆಟೋ ಸ್ವಲ್ಪ ಹೇಳಿದ್ದಾರೆ, ಇಲೀಗಲ್ ದಾಖಲೆ ಎಲ್ಲ ಈ ತರ ಚಲಾಯಿಸ್ತಾ ಇದ್ದಾರೆ. ಕೆಲವು ಪಬ್ಲಿಕ್ ಕಂಪ್ಲೇಂಟ್ ಬಂದಿದೆ. ಕೆಲವು ರಾತ್ರಿ ಸಮಯದಲ್ಲಿ ಡ್ರಿಂಕ್ ಮಾಡಿ ಅವರು ಆಟೋ ಓಡಿಸ್ತಾರೆ, ಕೆಲವು ಮಚ್ಚುಗಳು ತಗೊಂಡು ಹೋಗ್ತಾರೆ. ಸೊ ಅವರು ಕೂಡ ಸರಿಯಾಗಿ ಕಾನೂನು ಪ್ರಕಾರ ಕೆಲಸ ಮಾಡಬೇಕು. ನೆಕ್ಸ್ಟ್ ನಾವು ಅವ್ರ ಮೇಲೆ ಕೂಡ ತಗೊಳ್ತೀವಿ. ಎಲ್ಲ ದಾಖಲೆ ಏನೇನಿದೆ ಅವರು ಕರೆಕ್ಟ್ ಆಗಿ ಇರ್ಬೇಕು. ನೀವು ಕರೆಕ್ಟ್ ಆಗಿ ಇರಲಿ, ನಾವು ಕೂಡ ನಿಮ್ ಜೊತೆ ಫ್ರೆಂಡ್ಸ್ ಆಗಿ ಇರ್ತೀವಿ. ಬಟ್ ನೀವು ಸರಿಯಾಗಿ ಈಗ ಏನ್ ಮಾಡ್ತೀವಿ ಅದನ್ನ ನಾವು ಮಾಡ್ತೀವಿ. ಸೊ ಮತ್ತೆ ಇಲ್ಲಿ ಸ್ವಲ್ಪ ಮತ್ತೊಂದು ಸಮಸ್ಯೆ ಇದೆ, ಚೀಟಿಂಗ್ ಫಂಡ್ ಬಗ್ಗೆ. ಬಹಳ ಜನ ಇಲ್ಲಿ KGF ಅಲ್ಲಿ ಕೂಡ ಮತ್ತೆ ಬಂಗಾರಪೇಟೆಯಲ್ಲಿ ಕೂಡ ನೀವೆಲ್ಲ ಹಣ ಕೊಡ್ತೀವಿ, ನಂಬಿಕೆ ಮೇಲೆ ಹಣ ಕೊಡ್ತೀವಿ, ಆಮೇಲೆ ಅವರು ಹಣ ತಗೊಂಡು ಹೋಗ್ತಾರೆ. ಫಸ್ಟ್ ಆಫ್ ಆಲ್ ನೀವು ಕೊಡಬಾರ್ದು. ಇಟ್ ಈಸ್ ನಾಟ್ ಲೀಗಲ್. ಫಸ್ಟ್ ಆಫ್ ಆಲ್ ಯಾರು ನೀವು ಕೊಡ್ಲೇಬಾರ್ದು. ನಿಮ್ಗೆ ಇಷ್ಟು ಬ್ಯಾಂಕ್ಸ್ ಇದೆ, ಬ್ಯಾಂಕ್ ಸಾಲ ತಗೊಂಡು ಬೇರೆ ಬೇರೆ ರೀತಿಯಿಂದ ನೀವು ತಗೊಳ್ಬಹುದು. ಇಟ್ಸ್ ವೆರಿ ರಿಸ್ಕಿ ಅಫೇರ್. ಬಿ ಕೇರ್ಫುಲ್. ಈ ತರ ಯಾರು ಮಾಡ್ತಾರೆ ನಮ್ಗೆ ಮಾಹಿತಿ ಕೊಡಿ, ನಾವು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಮತ್ತೆ ಇದು ಬ್ಯಾಂಕ್ಸ್ ಇಂದ ಕೂಡ ಬಂದಿದ್ದಾರೆ. ಕೆಲವು ಬ್ಯಾಂಕ್ಸ್ ಅಲ್ಲಿ ಫೇಕ್ ಗೋಲ್ಡ್ ಕೊಟ್ಟ
ಲೋನ್ ತಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಬ್ಯಾಂಕ್ಸ್ ಅಲ್ಲಿ ಕೂಡ ಯಾರು ಬಂದಿರೋ ಗೊತ್ತಿಲ್ಲ. ಬ್ಯಾಂಕ್ಸ್ ಅಲ್ಲಿ ಕೂಡ ಎಚ್ಚರಿಕೆಯಾಗಿ ಇರಬೇಕು. ಅಂಡ್ ಯಾರು ತಮ್ಮ ಮನೆಯಲ್ಲಿ ಸ್ವಲ್ಪ ವ್ಯಾಲ್ಯೂಬಲ್ ಐಟಮ್ ಇಟ್ಕೊಳ್ತಾರೆ, ಗೋಲ್ಡ್ ಇರಲಿ, ಕ್ಯಾಶ್ ಇರಲಿ, ಅಂಡ್ ನೀವು ಮತ್ತೆ ಬೇರೆ ಕಡೆ ಹೋಗ್ತೀರಿ, ಸ್ವಲ್ಪ ಜಾಸ್ತಿ ದಿನಗೆ ಬೇರೆ ಔಟ್ ಆಫ್ ಡಿಸ್ಟ್ರಿಕ್ಟ್ ಅಥವಾ ಬೇರೆ ಹೊರಗಡೆ ಹೋಗ್ತೀರಾ, ವ್ಯಾಲ್ಯೂಬಲ್ ಐಟಮ್ಸ್ ಸರಿಯಾಗಿ ಲಾಕ್ ಮಾಡಿ ನಮ್ಗೆ ಮಾಹಿತಿ ಕೊಟ್ಟು ಹೋಗಿ. ನಮ್ಗೆ ಪೊಲೀಸ್ ರೆಲೆವೆಂಟ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಗೆ ಮಾಹಿತಿ ಕೊಡಿ. ನಾವು ನೈಟ್ ರೌಂಡ್ ಇರುವಾಗ ನಾವು ಅಲ್ಲಿ ಬೀಟ್ ಪಾಯಿಂಟ್ ಕೊಡ್ತೀವಿ. ನೈಟ್ ರೌಂಡ್ ಅಲ್ಲಿ ಸಿಬ್ಬಂದಿ ಬಂದಲ್ಲಿ ಒಂದು ಚೆಕ್ ಮಾಡ್ತಾರೆ. ಸೊ ಇದು ನಾವು ನಮ್ದು ರೌಂಡ್ ಇರುತ್ತೆ, ನೈಟ್ ನಮ್ದು ಬೀಟ್ ಸಿಸ್ಟಮ್ ಇದೆ. ಬಟ್ ನೀವು ವ್ಯಾಲ್ಯೂಬಲ್ ಐಟಮ್ ಸೇಫ್ಟಿಗೋಸ್ಕರ ಸೊ ಪೂರ್ತಿ ಸೇಫ್ಟಿ ಪ್ರಕಾರ ಇಟ್ಕೊಡಿ, ಮತ್ತೆ ನಮ್ಗೆ ಮಾಹಿತಿ ಕೊಡಿ ಯಾವಾಗ ನೀವು ಲಾಂಗ್ ಪೀರಿಯಡ್ ಹೋಗ್ತೀರಾ. ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಬಟ್ ಇನ್ನು ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಅಷ್ಟು ಮಾತು ಹೇಳಿ ನಾನು ಮುಗಿಸ್ತೀವಿ. ಬಟ್ ಮತ್ತೆ ದಿಸ್ ಇಸ್ ಜಸ್ಟ್ ಒನ್, ಇದು ಫಸ್ಟ್ ಪಬ್ಲಿಕ್ ಮೀಟಿಂಗ್ ನಮ್ಮ ಇಲಾಖೆ ನಂದು ಆಯ್ತು. ಸೊ ನೀವು ಏನಾದ್ರು ಸಮಸ್ಯೆಯಲ್ಲಿ ನೀವು ನಮ್ಮ ಆಫೀಸ್ಗೆ ಬರ್ಬೋದು, ಪೊಲೀಸ್ ಸ್ಟೇಷನ್ ಬರ್ಬೋದು. ನಾವು ನಿಮ್ಮ ಸರ್ವಿಸ್ಗೋಸ್ಕರ ಇದ್ದೀವಿ, ನಿಮ್ಗೆ ಪೂರ್ತಿ ಸಹಾಯ ಮಾಡ್ತೀವಿ. ಅಷ್ಟು ಮಾತು ಹೇಳಿ ನಾವು ಮುಗಿಸ್ತೀವಿ. ನಿಮ್ಗೆ ಮತ್ತೆ ಧನ್ಯವಾದ ಸಲ್ಲಿಸ್ತೀನಿ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hambur and Dindukal styled biryani. 100% Venus biryani. Near Government Maternity Hospital, Maharaja Road, Robertson Peak.